ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಒಂದು ರಾತ್ರಿ ನಮ್ಮ ಪಾಪಗಳನ್ನು ಕರಗಿಸಿ ನಮ್ಮ ಕರ್ಮಗಳನ್ನು ಕಳೆದು ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಹೌದು, ಇದು ಸಾಮಾನ್ಯವಾದಂತಹ ರಾತ್ರಿಯಲ್ಲ, ಅದುವೇ ಮಹಾ ಶಿವರಾತ್ರಿ. ನಮ್ಮ ಜೀವನದ ದಿಕ್ಕುಗಳನ್ನೇ ಬದಲಾಯಿಸಬಲ್ಲಂತಹ, ನಮ್ಮ ಪುಣ್ಯದ ಫಲಗಳನ್ನು ಹೊತ್ತು ತರುವಂತಹ ಒಂದು ರಾತ್ರಿ. ಶಿವನ ಒಂದು ಆಶೀರ್ವಾದ, ಕರುಣೆ, ಪ್ರೀತಿ ಗಳಿಸಬೇಕು ಅನ್ನೋದಾದ್ರೆ ಒಂದು ಅದ್ಭುತವಾದಂತಹ ಸಮಯ ಯಾವುದು ಅಂದ್ರೆ ಅದುವೇ ಮಹಾ ಶಿವರಾತ್ರಿ. ಈ ಒಂದು ರಾತ್ರಿ ಜಾಗರಣೆ ಮಾಡಿದರೆ ಸಾಕು, 1000 ಜನ್ಮದ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಸರಿಯಾದ ವಿಧಾನದಲ್ಲಿ ಆಚರಿಸದಿದ್ದರೆ ಖಂಡಿತ ನಮಗೆ ಯಾವುದೇ ರೀತಿಯಾದಂತಹ ಫಲ ಸಿಗುವುದಿಲ್ಲ. ಕರುಣೆಗೆ, ಪ್ರೀತಿಗೆ ಹೆಸರಾಗಿರ್ತಕ್ಕಂತಹ ಭಗವಂತ, ಅವನೇ ಪರಮಾತ್ಮ, ಪರಮೇಶ್ವರ. ಹೀಗಿರುವಾಗ ಆತನ ಕೃಪಾ ಆಶೀರ್ವಾದವನ್ನು ಪಡೆಯಲು ನಾವು ಖಂಡಿತವಾಗಿಯೂ ಮಹಾಶಿವರಾತ್ರಿಯ ಆಚರಣೆಯನ್ನು ಮಾಡಲೇಬೇಕು. ಆದರೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಆಚರಣೆಯಿಂದ ನಮಗಾಗ್ತಕ್ಕಂತಹ ಲಾಭಗಳೇನು, ಹಾಗೂ ಯಾವ ರೀತಿಯಾಗಿ ನಾವು ಶಿವರಾತ್ರಿಯ ಆಚರಣೆಯನ್ನು ಮಾಡಬೇಕು, ಹಾಗೂ ಖಂಡಿತವಾಗಿಯೂ ಕೂಡ ಕೆಲವೊಂದು ತಪ್ಪುಗಳನ್ನು ನಾವು ಈ ದಿನ ಮಾಡಬಾರ್ದು. ಆ ಒಂದು ತಪ್ಪುಗಳಿಂದ ನಾವು ಶಿವನ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾದಂತಹ ಕೆಲವೊಂದು ರಹಸ್ಯವಾದಂತಹ ವಿಚಾರಗಳನ್ನು ಹಾಗೂ ಶಿವನ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ತಿಳಿತಾ ಹೋಗೋಣ. ಮಹಾಶಿವರಾತ್ರಿ ಅಂದರೆ ಶಿವ ಮತ್ತು ಶಕ್ತಿಯ ಸಂಗಮವಾದಂಥ ದಿನ. ಈ ದಿನ ನಮ್ಮ ಜೀವನದ ಒಂದು ಬದಲಾವಣೆಯನ್ನು ಮಾಡ್ತಕ್ಕಂತಹದ್ದು ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಸಹಾಯಕವಾಗುವಂತಹ ಈ ದಿನವಾಗಿದೆ. ಶಿವನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷವಾದಂತಹ ದಿನವೆಂದು ಹೇಳಲಾಗ್ತದೆ. ಹಾಗೂ ಶಿವ ಪಾರ್ವತಿಯರು ವಿವಾಹವಾದ ದಿನವೆಂದು ಕೂಡ ಈ ಒಂದು ಮಹಾಶಿವರಾತ್ರಿ ಎಂದು ಹೇಳಲಾಗ್ತದೆ. ಹಾಗೂ ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ವಿಷಪಾನ ಮಾಡಿದ ದಿನವೂ ಕೂಡ ಈ ಒಂದು ಮಹಾಶಿವರಾತ್ರಿ ದಿನ ಆಗಿದೆ. ಜ್ಯೋತಿಷ್ಯದ ಪ್ರಕಾರ ಹೇಳುವುದಾದ್ರೆ ಈ ರಾತ್ರಿ ಚಂದ್ರನ ಪ್ರಭಾವ ತುಂಬಾ ಕಡಿಮೆ ಇರೋದ್ರಿಂದ ಮನಸ್ಸು ಸ್ಥಿರವಾಗಿರಿಸಲು ಸುಲಭವಾಗ್ತದೆ. ಹಾಗಾಗಿ ಈ ದಿನ ನಾವು ನಿಷ್ಠೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡ್ತಕ್ಕಂಥ ಧ್ಯಾನ, ಜಪ ಅಥವಾ ಮ್ಯಾನಿಫೆಸ್ಟೇಷನ್ ಕೂಡ ಮಾಡೋದ್ರಿಂದ ಅದ್ಭುತವಾದಂತಹ ಫಲಗಳನ್ನು ಅತ್ಯಂತ ಶೀಘ್ರವಾಗಿ ನಾವು ಪಡೆಯಬಹುದು. ಸರಳವಾಗಿ ನಾವು ಯಾವ ರೀತಿಯಾದಂತಹ ಪೂಜಾ ವಿಧಾನಗಳಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳಬಹುದು. ಅದರಲ್ಲೂ ಈ ಒಂದು ಅದ್ಭುತ ಗಳಿಗೆಯಲ್ಲಿ ನಾವು ಉಪಯುಕ್ತವಾದಂತಹ ಕೆಲವೊಂದು ಫಲಗಳನ್ನು ನೀಡ್ತಕ್ಕಂತಹ ಪೂಜಾ ಕಾರ್ಯಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ನಾವು ಹೊರಗಡೆ ಬರಬಹುದು. ಹೌದು, ಹಾಗಾದ್ರೆ ಶಿವರಾತ್ರಿ ದಿನ ಏನು ಮಾಡಬೇಕು ಎಂಬುದಾದ್ರೆ ಬೆಳಗ್ಗೆ ಬೇಗ ಎದ್ದು ಶುಚಿಭೂತರಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆಯನ್ನು ಮಾಡಬಹುದು. ಸರಳವಾಗಿ ಸ್ನಾನ ಮಾಡಿ ಸ್ವಚ್ಛವಾದಂತಹ ಬಟ್ಟೆಗಳನ್ನು ಧರಿಸಿ ನಾವು ಉಪವಾಸ ವ್ರತಗಳನ್ನು ಹಿಡಿಯಬೇಕಾಗುತ್ತದೆ. ಹಾಗೂ ಶಿವಲಿಂಗಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೂ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಗಂಗಾ ಜಲವನ್ನು ಉಪಯೋಗಿಸಿ ನೀವು ಶುದ್ಧ ನೀರಿನಿಂದ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಗಳನ್ನು ಕೂಡ ನೀವು ಕಳೆದುಕೊಳ್ಳಬಹುದು. ಹಾಗೂ ಈ ಹಾಲು, ಮೊಸರು, ಜೇನು, ಬೆಲ್ಲ ಈ ರೀತಿಯಾದಂತಹ ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದ ಆ ಎಲ್ಲ ಶಕ್ತಿಗಳ ಒಕ್ಕೂಟದಿಂದ ನಮ್ಮ ಜೀವನದಲ್ಲಿ ಒಂದು ಉಲ್ಲಾಸ, ಉತ್ಸಾಹವನ್ನು ನಾವು ಕಾಣಬಹುದಾಗಿದೆ. ನಮ್ಮ ಪಾಪ ಕರ್ಮಗಳನ್ನು ನಾವು ಕಳೆದುಕೊಳ್ಳಬಹುದು. ಹಾಗೂ ಬಿಳಿ ಹೂವುಗಳನ್ನು ಮತ್ತು ಬಿಲ್ವ ದಳಗಳನ್ನು ಅರ್ಪಣೆ ಮಾಡುವುದರಿಂದ, ಅದರಲ್ಲೂ 3 ಎಳೆ ಅಥವಾ 4, 5 ಎಳೆ ಬಿಲ್ವ ದಳಗಳನ್ನು ನಾವು ಶಿವನಿಗೆ ಅರ್ಪಣೆ ಮಾಡಿ ಹಾಗೂ ಶಿವ ಪಂಚಾಕ್ಷರಿ ಸ್ತೋತ್ರ ಮಂತ್ರಗಳನ್ನು ಪಠಿಸುವುದರಿಂದ, ಶಿವನಿಗೆ ಸಂಬಂಧಪಟ್ಟಂತಹ ಶಿವ ಸ್ತೋತ್ರಗಳನ್ನು, ಮೃತ್ಯುಂಜಯ ಮಂತ್ರಗಳನ್ನು ಜಪಿಸುವುದರಿಂದ ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂತಹ ಕಷ್ಟಗಳು, ಎದುರಾಗಿರುವ ಕಷ್ಟಗಳು, ಎಲ್ಲ ಕಷ್ಟಗಳಿಂದ ನಾವು ಹೊರಗಡೆ ಬರಬಹುದು. ಆದರೆ ನಮಗೆ ಭಕ್ತಿಪೂರ್ವಕವಾಗಿ ಮಾಡ್ತಕ್ಕಂತಹ ಚಿಕ್ಕ ಪುಟ್ಟ ಕೆಲಸದಲ್ಲೂ ಕೂಡ ನಮಗೆ ಅಗಾಧವಾದಂತಹ ಫಲ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಈ ಒಂದು ಶಿವಲಿಂಗಕ್ಕೆ ನಾವು ಬಿಲ್ವ ದಳಗಳನ್ನು ಬಳಸಿಕೊಂಡು ಅರ್ಚನೆಯನ್ನು ಕೂಡ ಮಾಡಬಹುದಾಗಿದೆ. ಮತ್ತು ಈ ಒಂದು ವೇಳೆಯಲ್ಲಿ ಈ ದಿನ ನಮಗೆ ಎಷ್ಟು ಸಾಧ್ಯವೋ ಅಷ್ಟು 108 ಬಾರಿ ಅಥವಾ 48 ಬಾರಿ ಅಥವಾ ನಮಗೆ ಸಾಧ್ಯವಾದಷ್ಟು ಬಾರಿ ಓಂ ನಮಃ ಶಿವಾಯ ಎಂಬ ಒಂದು ಮಹಾ ಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯಾದಂತಹ ಕಷ್ಟಗಳಿಂದ ನಾವು ಹೊರಗಡೆ ಬರಬಹುದು. ಹಾಗೂ ಮಹಾಮೃತ್ಯುಂಜಯ ಮಂತ್ರದಿಂದ ನಮ್ಮ ಜೀವನದಲ್ಲಿರ್ತಕ್ಕಂತಹ ಅನಿರೀಕ್ಷಿತ ಘಟನೆಗಳಿಂದ ನಾವು ಪಾರಾಗಬಹುದು ಸ್ನೇಹಿತರೆ. ಹಾಗೂ ರಾತ್ರಿ ಹೊತ್ತು ಜಾಗರಣೆ ಮಾಡಿ ಶಿವನ ಕಥೆಯನ್ನು ಕೇಳುವುದು, ಹೇಳುವುದರಿಂದಲೂ ಕೂಡ ನಾವು ಆ ಒಂದು ಶಿವನ ಕೃಪೆಗೆ ಪಾತ್ರರಾಗಬಹುದಾಗಿದೆ. ಮತ್ತು ಶಿವರಾತ್ರಿ ದಿನ ನಾವು ಏನನ್ನು ಮಾಡಬಾರದು ಎಂಬುದರ ಬಗ್ಗೆ ನೋಡೋದಾದ್ರೆ, ಈ ದಿನ ನಾವು ಸಾತ್ವಿಕ ಆಹಾರಗಳನ್ನು ಮಾತ್ರ ಸೇವಿಸಬೇಕು. ಮಾಂಸಾಹಾರ, ಮದ್ಯಪಾನಗಳನ್ನು ಸೇವಿಸಬಾರದು. ಹಾಗೂ ಯಾವುದೇ ರೀತಿಯಾಗಿ ಸುಳ್ಳುಗಳನ್ನು ಹೇಳಬಾರದು ಮತ್ತು ಕೋಪ, ಜಗಳವನ್ನು ಈ ದಿನ ಮಾಡಲೇಬಾರದು. ಈ ದಿನ ಒಂದು ಆಧ್ಯಾತ್ಮಿಕವಾಗಿ ದೈವಿಕ ಆಶೀರ್ವಾದವನ್ನು ಪಡೆಯತಕ್ಕಂತಹ ಒಂದು ಉತ್ತಮವಾದಂತಹ ದಿನ. ಹಾಗಾಗಿ ಈ ದಿನ ಹೆಚ್ಚಿನದಾಗಿ ನಾವು ಒಳ್ಳೆಯ ರೀತಿಯಾದಂತಹ ಕಾರ್ಯಗಳನ್ನು ನಾವು ಮಾಡಬೇಕು. ಯಾವುದೇ ರೀತಿಯಾಗಿ ಮನೆಗಳಿಗೆ ಭಿಕ್ಷುಕರು ಅಥವಾ ಯಾರಾದರೂ ನಿರ್ಗತಿಕರು ಬಂದರೆ ಅವರಿಗೆ ಬರಿಗೈಯಲ್ಲಿ ಕಳಿಸಬಾರದು. ನಮಗೆ ಸಾಧ್ಯವಾದಷ್ಟು ನಾವು ದಾನಗಳನ್ನು ಅಥವಾ ಆಹಾರಗಳನ್ನು ನೀಡುವುದು ನಮ್ಮ ಜೀವನಕ್ಕೆ ಒಂದು ಒಳಿತಿಗೆ ಕಾರಣವಾಗ್ತಾ ಹೋಗುತ್ತೆ. ಮತ್ತು ಈ ದಿನ ಸಾಧ್ಯವಾದಷ್ಟು ರಾತ್ರಿ ಸಮಯದಲ್ಲಿ ಎಚ್ಚರವಾಗಿದ್ದು ಶಿವನ ಒಂದು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ
ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಉತ್ತಮವಾದಂತಹ ಫಲಗಳನ್ನು ಪಡೆಯಬಹುದು. ಹಾಗೂ ಶಿವಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ನಾವು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಮತ್ತು ತುಳಸಿ ಎಲೆಗಳನ್ನು ಶಿವನಿಗೆ ಅರ್ಪಿಸಬಾರದು. ಅದರ ಬದಲಾಗಿ ಬಿಲ್ವ ದಳಗಳನ್ನು ಮತ್ತು ವಿವಿಧ ರೀತಿಯಾದಂತಹ ಹೂವುಗಳನ್ನು ನಾವು ಏರಿಸಬೇಕಾಗ್ತದೆ. ಮತ್ತು ಈ ದಿನ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ನೀವು ಶಿವನ ಕೃಪೆಗೆ ಪಾತ್ರರಾಗಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾಗಿ ಶಿವನ ಆಶೀರ್ವಾದವನ್ನು ಪಡೆಯಲು ನಾವು ಮಾಡ್ತಕ್ಕಂತಹ ಕೆಲಸಗಳೇನು ಎಂಬುದಾದರೆ ಶುದ್ಧ ಮನಸ್ಸಿನಿಂದ, ನಂಬಿಕೆಯಿಂದ, ಭಕ್ತಿಯಿಂದ ಶಿವ ಪೂಜೆಯನ್ನು ಮಾಡಬೇಕು. ಈ ದಿನ ವಿಶೇಷವಾಗಿ ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ಒಂದು ದರ್ಶನವನ್ನು ಮಾಡಿ ಶಿವನ ಆಶೀರ್ವಾದವನ್ನು ನಾವು ಪಡೆಯಬಹುದಾಗಿದೆ. ಮತ್ತು ನಾವು ಮಾಡಿರ್ತಕ್ಕಂತಹ ಯಾವುದೋ ತಿಳಿಯದೇನೋ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ನಾವು ಕ್ಷಮೆಯನ್ನು ಕೇಳುವುದರ ಮೂಲಕ, ಪಶ್ಚಾತ್ತಾಪ ಪಡುವುದರಿಂದ, ನಮ್ಮ ಹೃದಯದಿಂದ ನಾವು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ನಮ್ಮಿಂದಾಗಿರ್ತಕ್ಕಂತಹ ಕೆಲವೊಂದು ತಪ್ಪಿನಿಂದ ನಮಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಹಾಗೂ ಪೂರ್ವಜರಿಗೆ ನೀವು ಈ ದಿನ ವಿಶೇಷವಾಗಿ ನಮಸ್ಕಾರಗಳನ್ನು ಮಾಡುವುದು ಅಥವಾ ಪೂರ್ವಜರಿಗೆ ಪೂಜೆಯನ್ನು ಮಾಡುವುದು ಕೂಡ ಅತ್ಯಂತ ಒಳಿತನ್ನು ಹಾಗೂ ಶುಭವನ್ನು ತರುತ್ತದೆ ಸ್ನೇಹಿತರೆ. ಹಾಗೂ ಈ ದಿನ ವಿಶೇಷವಾಗಿ ರಾತ್ರಿ 12 ಗಂಟೆಯಿಂದ 3 ಗಂಟೆಯ ಒಂದು ಮಧ್ಯದ ಸಮಯದಲ್ಲಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ ನಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ನಾವು ಪಡೆದುಕೊಳ್ಳಬಹುದು. ಹಾಗೂ ಹೌದು, ಶಿವನನ್ನು ಭೋಲೆನಾಥ ಅಂತ ಹೇಳ್ತಾರೆ. ಅವನು ದೊಡ್ಡ ಹೋಮ ಹವನಗಳನ್ನು ಎಂದೂ ಕೂಡ ಕೇಳುವುದಿಲ್ಲ. ಆತ ಕೇಳುವುದು ಕೇವಲ ಶುದ್ಧ ಮನಸ್ಸುಗಳನ್ನು ಮಾತ್ರ, ಶುದ್ಧ ಭಕ್ತಿಯನ್ನು ಮಾತ್ರ, ಶುದ್ಧ ಪ್ರೀತಿಯನ್ನು ಮಾತ್ರ. ಈ ಒಂದು ಮಹಾಶಿವರಾತ್ರಿ ಕೇವಲ ಒಂದು ಆಚರಣೆಯಲ್ಲ, ನಿಮ್ಮ ಜೀವನವನ್ನು ಬದಲಿಸುವಂತಹ ಒಂದು ಅದ್ಭುತವಾದಂತಹ ಅವಕಾಶ. ಈ ಒಂದು ರಾತ್ರಿ ಜಾಗರಣೆಯನ್ನು ಮಾಡುವುದರ ಮೂಲಕ, ನೀವು ಈ ಒಂದು ಮಂತ್ರಗಳನ್ನು ಜಪವನ್ನು ಮಾಡುವುದರ ಮೂಲಕ, ಶಿವನನ್ನು ಭಕ್ತಿಪೂರ್ವಕವಾಗಿ ಆರಾಧನೆಯನ್ನು ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆಗಳನ್ನು ಹಾಗೂ ಅದ್ಭುತವಾದಂತಹ ಒಂದು ಫಲಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಹೌದು, ಇವತ್ತಿನ ದಿನ ಸರಳವಾಗಿ ನಾವು ಶಿವರಾತ್ರಿ ದಿನ ಹೇಗೆ ಮಾಡಬೇಕು, ಯಾವ ರೀತಿಯಾದಂತಹ ಪೂಜೆಗಳಿಂದ ನಾವು ನಮ್ಮ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಉತ್ತಮ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.